ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿ ಹಾಗೂ ಕೋಟೆಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ನಡೆಸಲಾಯಿತು. ಅವರಿಗೆ ಅವಕಾಶ ಸಿಕ್ಕಿದ್ರೆ ನಮ್ಮ ಒತ್ತಾಯ ಅವರು ಒಂದು ಜಿಲ್ಲಾ ಬ್ಯಾಂಕ್ಗೆ ಅಧ್ಯಕ್ಷರಾಗಬೇಕು ಅನ್ನೋ ಆಸೆ ನನಗಂತೂ ವೈಯಕ್ತಿಕವಾಗಿ ನಿಮ್ಮೆಲ್ಲ ಇಲ್ಲಿ ಮೈಸೂರಿಂದ ನಂಜನಗೂಡಿಂದ ಮುಂದಕ್ಕೆ ಬರೋ ಅಂಥದ್ದು ಇಂಡಸ್ಟ್ರಿಯಲ್ ಗ್ರೋತ್ ಇಂದ ಇರೋದ್ರಿಂದ ಇಲ್ಲಿ ಓಡಾಡೋದೆಲ್ಲ ಸ್ಥಳೀಯವಾಗಿರೋದೇ ಜಾಸ್ತಿ ಓಡಾಡೋದ್ರಿಂದ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ರು. ಬಟ್ ಅದನ್ನೆಲ್ಲ ಮಾರ್ಪಾಡು ಮಾಡಿ ಮಾನ್ಯ ಸಂಸದರು ಕೂಡ ಈ ಹೊಸದಾಗಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಈಗ ಫ್ಲೈಓವರ್ ಆದರೂ ಆಗೋವಂಥ ಅವಕಾಶಗಳು ಇದಾವೆ. ಈಗೇನು ಹಿಂದೆ ಈಗ ನಂಜನಗೂಡು ಹತ್ರ ಎಲ್ಲ ಮಾಡ್ತಿದ್ದಾರೆ, ಕಳಲೆ ಗೇಟು ಕಡೆ ಬರೋ ಹತ್ರ ಎಲ್ಲ ಅದರ ಫ್ಲೈಓವರ್ ಮಾಡೋ ಮುಖಾಂತರ ಭವಿಷ್ಯ ಸ್ವಲ್ಪ ಆಕ್ಸಿಡೆಂಟ್ಗಳನ್ನ ತಡೆಗಟ್ಟಲಿಕ್ಕೆ ಅವಕಾಶ ಇದೆ. ಸೊ ಹಂಗಾಗಿ ನಮ್ಮ ಸೇಫ್ಟಿಲಿ ನಾವಿದ್ರೆ ನಮ್ಮ ರಕ್ಷಣೆ ನಾವೇ ಮಾಡ್ಕೊಂಡ್ರೆ ಭವಿಷ್ಯ ಅದಕ್ಕೊಂದು ನಾನು ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೇಳಿದೆ. ಜೊತೆಗೆ ಇವತ್ತು ಎಲ್ಲ ಬರ್ತಕ್ಕಂಥ ಕೇರಳದವರು ಭಾರಿ ಸ್ಪೀಡಾಗಿ ಹೋಗೋದ್ರಿಂದ ಅದು ಒಂದು ಸಮಸ್ಯೆ ಆಗಿದೆ. ಹಂಗಾಗಿ ನಾವನ್ನ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ತಪಾಸಣೆಗಳು ಮಾಡಿದ್ರು. ಎಲ್ಲ ಒಂದ್ ಕಡೆ ಓವರ್ ವೇಟ್ ಲಾರಿಗಳಿರ್ಬೋದು ಅಥವಾ ಸ್ಪೀಡಿಂಗ್ ಕಾರ್ಗಳಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಹಂಗಾಗಿ ನಾವು ಇವತ್ತು ಗುಂಡ್ಲುಪೇಟೆ ಪಟ್ಟಣದಲ್ಲೂ ಸಾಕಷ್ಟು ಕಾನೂನುಗಳನ್ನ ತರಕ್ಕೆ ಅವಕಾಶ ಮಾಡಿ ಏನೋ ಬದಲಾವಣೆ ತರಕ್ಕೆ ಫೋನ್ ಮಾಡಿದ್ರೆ ಪೊಲೀಸ್ನವ್ರ ಮುಖಾಂತರ ನನಗೆ ಫೋನ್ ಬರ್ತಾ ಇದೆ, ಪೊಲೀಸವ್ರು ನಮ್ಮ ಹಿಡಿದ್ಬಿಟ್ಟವ್ರೆ, ಫೈನ್ ಹಾಕ್ತವ್ರೆ, ನೀವು ಹೇಳ್ಬಿಡ್ತೀವಿ ಅಂತ. ಅದನ್ನ ಆಕ್ಚುಲಿ ನಾವೇ ಬೆಳಗ್ಗೆ ಎದ್ದು ಪೊಲೀಸ್ನವ್ರು ನಾವೇ ಹೇಳ್ತೀವಿ, ನೀವು ಅವಾಯ್ಡ್ ಮಾಡಿ ಟ್ರಾಫಿಕ್ನ, ನಮ್ಮ ಏನು ಬ್ಯಾಂಕ್ಗಳ ಮುಂದೆ ಮೇನ್ ರೋಡಲ್ಲಿ ಗಾಡಿಗಳು ನಿಂತ್ಕೊತಾವ ಅದನ್ನ ನಿಲ್ಲಿಸಿ. ಹಂಗಾಗಿ ಇವತ್ತು ಏನು ಮರಳಿ ರಸ್ತೆ, ಯಾಕಂದ್ರೆ ಬಹುಶಃ ಯಾವುದೇ ಗ್ರಾಮದವರಾದ್ರೆ ನಮ್ಮ ಏನು 180 ಹಳ್ಳಿ ಇದೆ ತಾಲೂಕು, ಎಲ್ಲಾ ಗ್ರಾಮದವರು ಹೋಗಿರೋಂಥ ಜಾಗ ಅಂದ್ರೆ ಕೋರ್ಟು, JSS ಅನುಭವ ಮಂಟಪ, JSS ಕಾಲೇಜು, CMS ಕಲ್ಯಾಣ ಮಂಟಪ. ಸೊ ಆ ರೋಡ್ನ ನಾವು ಪ್ರತಿ ಸಲ ನಾನು ಶಾಸಕನಾಗಕ್ಕೆ ಮುಂಚೆನೂ ಅದನ್ನ ಅಭಿವೃದ್ಧಿ ಪಡಿಸಿ ಅಂದಾಗಲೆಲ್ಲ ಅದು ಮಾಡ್ತೀವಿ ಅಂತಾನೆ ಹೇಳ್ತಿದ್ರು. ಬಟ್ ಆಗಿರ್ಲಿಲ್ಲ. ಇವತ್ತು ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಕೆಲಸ ಮಾಡಿದ್ವಿ. ಜೊತೆಗೆ ಇವರು ಹಾಲು ಒಕ್ಕೂಟದವರು ನಮ್ಮ ಸಹಕಾರ ಕೊಟ್ಟು ಅಲ್ಲಿದ್ದಂಥ ಒಂದು ಹಾಲು ಮಾರಾಟ ಮಳಿಗೆನೂ ತೆಗೆದು ಇವತ್ತು ಆ ರೋಡ್ ಆಗ್ತಿದೆ, ಡ್ರೈನ್ ಆಗ್ತಿದೆ. ಯಾಕಂದ್ರೆ ನಾನು ನಮ್ಮ ಅಲ್ಲಿ ರಾಜಕೀಯನೂ ಮಾಡಿದ್ರು, ಕೆಲವು ಡ್ರೈನ್ ಮಾಡ್ಲಿಕ್ಕೆ ನಾವು ಬಿಡಲ್ಲ, ಅದು ನಮ್ಮ ಆಸ್ತಿಗೆ ಹಾನಿ ಆಗ್ತದೆ ಅಂತ. ನಾನು ಅದಕ್ಕೆಲ್ಲ ಯಾವುದೇ ಥರದ ತಲೆನೂ ಕೆಡಿಸ್ಕೊಳ್ಳದೆ ಏನೇ ಇದ್ರು ಈಗ ಅದು ಒತ್ತುವರಿ ಆಗಿರೋದ್ರಿಂದ ಅವ್ರು ಗಲಾಟೆ ಮಾಡೋದು. ಏನಿದೆ ಸರ್ಕಾರದ ನಿಯಮದ ಪ್ರಕಾರ ಅವ್ರ ಜಾಗದ ಅವರ ವೈಯಕ್ತಿಕ ಜಾಗಕ್ಕೆ ಹಾನಿ ಮಾಡಿದ್ರೆ ಸರ್ಕಾರದ ಜಾಗದಲ್ಲಿ ಮಾಡಿ ಬಹುಶಃ ಇನ್ನೊಂದು ತಿಂಗಳಲ್ಲಿ ಆ ರೋಡ್ ಆದರೆ ಏನು ಎಲ್ಲರ ಒಂದು ಮನೆ ಹುಡುಗರು, ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ಲರದ್ದು ಏನಂದ್ರೆ ಆ ರೋಡ್ ಒಂದು ಸರಿ ಮಾಡಿಸ್ಕೊಡಿ, ಅದೊಂದು ಭಾರಿ ಅವಶ್ಯಕತೆ ಇದೆ ಅಂತಿದ್ರು. ಅದನ್ನ ಮಾಡಿದ್ದೀವಿ. ಮೊನ್ನೆ ಪೇಪರ್ಲೆಲ್ಲ ಬಂದಿದೆ. ಜೊತೆಗೆ ಇದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಚಿಕ್ಕಾಟಿಯಿಂದ ಮುಂದಕ್ಕೆ ಈಗಲೂ ಅದಕ್ಕೆ ಅನುದಾನ ಹಾಕಿದ್ದೀವಿ. ಹೆಚ್ಚಿನ ಅನುದಾನ ಹಾಕಿ ಕನೆಕ್ಟ್ ಮಾಡಕ್ಕೆ ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಇನ್ನೂ 25 ಕೋಟಿ ಹೆಚ್ಚು ಅನುದಾನ ಕೇಳಿದ್ದೀವಿ PWದಿಂದ. ಅವರು ನವೆಂಬರ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದರೆ ಅದು ಆಗ್ತದೆ. ಸೊ ಹಂಗಾಗಿ ಇವತ್ತು ರೈತ ಸಂಘದವರು 1-2-3 ಪ್ರತಿಭಟನೆ ಮಾಡಿದ್ರು. ನಾವು ವಿದೇಶದಲ್ಲಿದ್ದಾಗ ಅವರ ಒಂದು ಪ್ರತಿಭಟನೆಯಲ್ಲಿ ನ್ಯಾಯಯುತವಾಗಿ ಮಾಡೋದೇ ಖಂಡಿತವಾಗ್ಲೂ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಯಾಕಂದ್ರೆ ಏನು ಸೂರ್ಯಕಾಂತಿ ತಗೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿರಲಿಲ್ಲ ಅನ್ನೋದಕ್ಕೆ ನಮ್ಮದು ಅದಕ್ಕೆ ಸಕಾರಾತ್ಮಕವಾಗಿ ಒಂದು ಪ್ರತಿಭಟನೆಗೆ ಬೆಂಬಲ ಇದೆ. ಅದೇ ಸಮಯದಲ್ಲಿ ಅವರು ಏನು ನಮ್ಮ ಬೊಮ್ಮಲಾಪುರ, ಗುಳ್ಳೇಪುರ ರಸ್ತೆನ ಮಾಡಿಸ್ಲಿಕ್ಕೆ MLA ಅವರು ವಿಫಲರಾಗಿದ್ದಾರೆ ಅಂದರೆ ಅಲ್ಲಿ ಒಬ್ಬ ರೈತ ಅವನು ಕೋರ್ಟ್ಗೆ ಹೋಗಿ, ಹೈಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ಇವರು ಅವ್ರ ಜೊತೆ ಮಾತಾಡಿ ಇವರೇ ಕಾಂಪ್ರಮೈಸ್ ಮಾಡ್ಕೊಟ್ರೆ ಖಂಡಿತವಾಗ್ಲೂ ರೋಡ್ ಮಾಡಿಸ್ತೀವಿ. ಯಾಕಂದ್ರೆ ಈಗಾಗಲೇ ಅದು ಟೆಂಡರ್ ಆಗಿ 4 ತಿಂಗಳಾಗಿದೆ. ಇನ್ನು 2 ತಿಂಗಳು ಅವನು ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರೆ ಅವನಿಗೆ ಟೆಂಡರ್ ಕ್ಯಾನ್ಸಲ್ ಆಗ್ತದೆ, ಅದು ಅಭಿವೃದ್ಧಿ ಆಗಲ್ಲ ಅಷ್ಟೇ. ಈಗಾಗಲೇ ಅದಕ್ಕೆ ನಾನೇ ಒಂದು ಹೊಸ ಮಾರ್ಗ ಹುಡುಕಿ ಹಿಂದೆ ಇದ್ದಂಥ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಿ ಜಮೀನು ಏನಿದೆ ಆ ರಸ್ತೆನೇ ಬಿಟ್ಟು ಬೇರೆ ಒಂದು ಹೊಸ ರಸ್ತೆ ಅದೇ ರೋಡ್ ಕನೆಕ್ಟ್ ಆಗೋ ಥರ ಮಾಡಿಸಿದ್ವಿ. ಆದರೆ ಅದೇ ರೀತಿ ಇವರು ನಮ್ಮ ಬಂದಂಥವ್ರು ನಮ್ಮ ತಾಲೂಕಿನ ರೈತರು ಪ್ರತಿಭಟನೆ ಮಾಡಿದರೆ ಅದಕ್ಕೆ ನಾನು ಉತ್ತರ ಕೊಡ್ಬೋದು. ಯಾಕಂದ್ರೆ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾನು ಉತ್ತರ ಕೊಡ್ಬೋದು, ನಾನು ಬಗೆಹರಿಸಬೇಕಾದ್ರೆ ನನ್ನ ಧರ್ಮ. ಅದು ಬೇರೆ ತಾಲೂಕವರು, ಬೇರೆ ಜಿಲ್ಲೆಯವರೆಲ್ಲ ಬಂದಿಲ್ಲಿ ಪ್ರತಿಭಟನೆ ಮಾಡಿದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವತ್ತು ಸಮಸ್ಯೆಗಳು ನಮ್ಮ ರೈತರಿಗೆ ಏನಿದೆ ಅದು ನನಗೂ ಗೊತ್ತಿದೆ. APMC ಮಾರ್ಕೆಟಲ್ಲಿ ಇರ್ಬೋದು, ತರಕಾರಿಗಳ ಬೆಳೆಯೋದ್ರಲ್ಲಿ ಇರ್ಬೋದು, ಆನೆ ದಾಳಿ ಇರ್ಬೋದು,
ಈಗ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಅಂದ್ರೆ ನಾವಿರೋದು ಅದಕ್ಕೆ ಇವರು ನಾವು ಕ್ವಶನ್ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳನ್ನ ಕ್ವಶನ್ ಮಾಡೋದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ. ಬಟ್ ನಮ್ಮ ರೈತರುಗಳ ಸಮಸ್ಯೆಗೆ ಖಂಡಿತವಾಗ್ಲೂ ನಾನು ಸ್ಪಂದಿಸ್ತೀನಿ. ಯಾವುದೇ ಥರದ ಸಮಸ್ಯೆಗಳಿದ್ರು ಅದನ್ನ ಬಗೆಹರಿಸಲಿಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಯಾಕಂದ್ರೆ ಈಗಾಗಲೇ ನಿನ್ನೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಇವತ್ತಿಂದ ಸೂರ್ಯಕಾಂತಿ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ APMCಲಿ ಬೆಂಬಲ ಬೆಲೆಯಿಂದ. ಸೊ ಖಂಡಿತವಾಗ್ಲೂ ಮಾಡೋಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಜಮೀನು ವಿಚಾರಗಳು ಸಾಕಷ್ಟು ನಮ್ಮಲ್ಲಿ ಸಮಸ್ಯೆ ಇದೆ. ಅದು ಆ ಒಂದು ಜಿಲ್ಲಾ ಬ್ಯಾಂಕ್ಗೆ ಅಧ್ಯಕ್ಷರಾಗಬೇಕು ಅನ್ನೋ ಆಸೆ ನನಗಂತೂ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಕೆಲಸ ಮಾಡಲಿಕ್ಕೆ ನಮಗೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಆಗ್ತದೆ. ಹಾಗಾಗಿ ಅವ್ರಿಗೆ ಒಂದು ಅವಕಾಶ ದೊರಕಲಿ ಅನ್ನೋದು ನನ್ನ ಒಂದು ಅಭಿಲಾಷೆ. ಅದಕ್ಕೆಲ್ಲರ ನಿಮ್ GD ದೇವಗೌಡ ಆ ತರ ಒಂದು ಅವಕಾಶ ಅವರಿಗೆ ಒದಗಿ ಬರಲಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬರ್ತೀನಿ. ಯಾಕೆ ಅಂದ್ರೆ ನಮ್ಮ ತಾಲೂಕಿಗೆ ಏನಾದ್ರು ಸೌಲಭ್ಯಗಳು, ರೈತಾಪಿ ವರ್ಗಕ್ಕೆ ಹೆಚ್ಚಿನ ಸೌಲಭ್ಯಗಳು ಸಾಲದ ರೂಪದಲ್ಲಿ ದೊರಕಬೇಕಾದ್ರೆ ಹಲವಾರು ಯೋಜನೆಗಳಿದೆ. ಈಗ ಕೃಷಿ ಪತ್ತಿನ ಸಹಕಾರ ಸಂಘ ಅನ್ನೋದು ಹೋಯ್ತು. ಈಗ ನಾವು ಜನರಲ್ ಬಾಡಿಲಿ ಕಳೆದ ಬಾರಿನೇ ಅದನ್ನ ಬದಲಾವಣೆ ಮಾಡಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಮಾಡ್ಕೊಂಡಿದೀವಿ ಈಗಾಗಲೇ. ಈಗ ನಾವು ಮುಂದೆ ನಮ್ಮ ಬೋರ್ಡ್ಗಳನ್ನೆಲ್ಲ ತೆಗೆದು ಕೃಷಿ ಪತ್ತಿನ ಸಹಕಾರ ಸಂಘ ಅನ್ನೋದು ಉಡಾಯ್ತು. ಈಗ ಗುಡಿ ಕೈಗಾರಿಕೆಗಳಿರ್ಬೋದು, ಬೇರೆ ಬೇರೆ ತರದ ವ್ಯವಹಾರ ಮಾಡೋರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು ಇರ್ಬೋದು, ಅಂಗಡಿ ತೆರೆಯಕ್ಕೆ ಸೌಲಭ್ಯ ಮಾಡಿಕೊಡುವಂತದ್ದು ಇರ್ಬೋದು, ಯಾವ್ದಾದ್ರು ಪೆಟ್ರೋಲ್ ಬಂಕ್ ಮಾಡೋದಕ್ಕೂ ಸೌಲಭ್ಯ ಕೊಡುವಂತದ್ದು ಇರ್ಬೋದು. ಏನೆಲ್ಲದಕ್ಕೂ ಕೂಡ ಇವತ್ತು ವಿವಿಧೋದ್ದೇಶ ಸಹಕಾರ ಸಂಘದ ಅಂತ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಈ ಕೃಷಿ ಪತ್ತಿನ ಮೊದಲು VSSN ಅಂತಿತ್ತು, ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಹಿಂದೆ ಇತ್ತು. ನಂತರ ಕೃಷಿ ಪತ್ತಿನ ಸಹಕಾರ ಸಂಘಗಳಾಯ್ತು. ನಂತರ ಈಗ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ, ನಾವು ಆ ಕಡೆ ನಮ್ಮ ಒಂದು ಫೋಟೋ ಇಟ್ಟಿದ್ದೀವಿ. ಕಣಗಿನಹಾಳ ಅಂತ, ಗದಗ ಜಿಲ್ಲೆಯ ಕಣಗಿನಹಾಳ ಅಂತ ಒಂದು ಗ್ರಾಮದ ಸಿದ್ದನಗೌಡ ಸಣ್ಣರಾಮೇಗೌಡ ಪಾಟೀಲ್ ಅನ್ನೋರು 1905ನೇ ಇಸ್ವಿಲಿ ಅವ್ರ ಊರಿನಲ್ಲಿ ಒಂದು ಸೇವಾ ಸಹಕಾರ ಸಂಘವನ್ನ ಪ್ರಾರಂಭಿಸುವ ಮೂಲಕ ಇವತ್ತು ಕರ್ನಾಟಕದಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ಈ ಕೃಷಿ ಸಂಘಗಳು ಬೆಳಿಲಿಕ್ಕೆ ಮೂಲ ಕಾರಣಕರ್ತರು ಸಣ್ಣರಾಮೇಗೌಡರು. ಹಾಗಾಗಿ ಇವತ್ತು ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಹೆಚ್ಚಿನ ಸಹಕಾರ ಕ್ಷೇತ್ರದಲ್ಲಿ ಒತ್ತನ್ನ ಕೊಟ್ಟು ಸಹಕಾರ ಕ್ಷೇತ್ರದಿಂದ ನಡೀತಕ್ಕಂಥ ಹೈನುಗಾರಿಕೆಯ ಚಾಮೂಲ್ನ ನಿರ್ಮಾಣ ಮಾಡಲಿಕ್ಕೆ ಮೂಲ ಕಾರಣಕರ್ತರಾದಂತಹ ದಿವಂಗತ ಮಹದೇವ್ ಪ್ರಸಾದ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಸುಪುತ್ರರು ಕೂಡ ಸಹಕಾರ ಕ್ಷೇತ್ರಕ್ಕೆ ಬಂದು ಈ ಒಂದು ನಿರ್ದೇಶಕ ಸ್ಥಾನವನ್ನ ಅವರು ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೊಡುಗೆಯನ್ನ ಈ ಒಂದು ಕ್ಷೇತ್ರಕ್ಕೆ ಕೊಡೋದ್ರ ಮುಖಾಂತರ ನಮ್ಮ ಇಡೀ ತಾಲೂಕಿಗೆ ಮಾಡುವಂತ ಕೆಲಸ ಮಾಡಬಹುದು. ಅದರಲ್ಲೂ ನಮ್ಮ ಊರಿನ ನಮ್ಮ ಸಂಘದ ನಿರ್ದೇಶಕರಾಗಿ ಅವರು ಆಯ್ಕೆ ಆಗಿರೋದ್ರಿಂದ ಹೆಚ್ಚಿನ ಒತ್ತನ್ನ ಕೊಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಕೇಳ್ಕತ್ತ. ಏಕೆಂದ್ರೆ ನಮ್ಗೆ ಈಗ ಒಂದು ಗೋಡನ್ ಆಗ್ಬೇಕಾಗಿದೆ ಗಣೇಶ್, ನಮ್ಗೆ ಯಾಕೆಂದ್ರೆ ಈಗ ನಾವು ಹೆಚ್ಚು ವಹಿವಾಟನ್ನ ಇನ್ನೂ ಪ್ರಾರಂಭ ಮಾಡ್ಬೇಕಾಗ್ತದೆ. ನಮ್ಗೆ ಗೊಬ್ಬರ ಮತ್ತು ಕೀಟನಾಶಕಗಳು ಮತ್ತು ಗೊಬ್ಬರವನ್ನ ವಿತರಣೆ ಮಾಡಲಿಕ್ಕೆ, ಮತ್ತೆ ನಮ್ಮ ನಮ್ಮ ಅಕ್ಕಿ, ನಮ್ಮ ರೇಷನ್ ಡಿಪೋನು ಕೂಡ ನಮ್ಮ ಸಂಘದಲ್ಲಿ ಇರೋದ್ರಿಂದ ನಮ್ಮ ಊರ್ದು ಅದನ್ನು ಮಾರಾಟ ಮಾಡಲಿಕ್ಕೆ 1-2 ಮಳಿಗೆಗಳು, ಮತ್ತೆ ನಮ್ಮ ಗೊಬ್ಬರ ಮತ್ತು ಕೀಟನಾಶಕ ಮಾಡಲಿಕ್ಕೆ 1 ಮಳಿಗೆ, ಅದನ್ನ ಶೇಖರಣೆ ಮಾಡಲಿಕ್ಕೆ 1 ಗೋಡೌನ್ ನಮಗೆ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಕಟ್ಟಡದ ಪಕ್ಕದಲ್ಲಿ ಒಂದು ಸ್ಥಳನೂ ಕೂಡ ಇರೋದ್ರಿಂದ ಅದನ್ನ ಸಹಕಾರ ಕ್ಷೇತ್ರದಿಂದ ಅಲ್ಲದೆ ಇದ್ರೂ ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ನಮಗೆ ಅದನ್ನ ಮಾಡಿಕೊಡ್ಬೇಕು, ಕಟ್ಟಡಕ್ಕೆ ಆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈಗಾಗಲೇ ನಮ್ಮ ಸಂಘ ಒಂದು ಸುವ್ಯವಸ್ಥಿತವಾಗಿ ಬಹಳ ಪ್ರಾಮಾಣಿಕತೆಯಿಂದ ನಾನು ಆ ಕೆಲಸವನ್ನ ಇದುವರೆಗೆ ಮಾಡ್ಕೊಂಡ್ ಬಂದಿದ್ದೇನೆ. ಮುಂದೇನೂ ಕೂಡ ನನ್ನ ಅಧಿಕಾರ ಇರೋ ತನಕ ನಾನು ಅಧ್ಯಕ್ಷನಾಗಿ ಈ ಸಂಘದ ಅಭಿವೃದ್ಧಿಗೆ ನಾನು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇನ್ನು ಇದರ ಬಗ್ಗೆ ನಾನು ಇನ್ನು ಹಲವಾರು ಸಂದರ್ಭಗಳಲ್ಲಿ ಮಾತನಾಡುವಂತ ಅವಕಾಶ ಸಿಕ್ಕಿದಾಗ ನಾನು